ಬೆಳ್ಳಿ ರಥ ನೋಡಿ. ಒಂಬತ್ತು 20. ನಾನು ಹೇಳಿದ್ನಲ್ಲ 10 ವರ್ಷದಿಂದ ಅಂತ. ಆವಾಗ ಪ್ರೇಮ ಅವರು ಬಂದಿದ್ದರು, ಫಿಲಮ್ ಆ್ಯಕ್ಟ್ರೆಸ್ ಪ್ರೇಮ ಅವರು ಬಂದಿದ್ದರು. ನನಗಿನ್ನೂ ಚೆನ್ನಾಗಿ ನೆನಪಿದೆ ಅವ್ರ ಡ್ರೆಸ್ ಏನು ಹಾಕ್ಕೊಂಡಿದ್ರು ಅಂತ. ಪಿಂಕ್ ಥರ, ಚಾಕ್ಲೇಟ್ ಥರ, ಒಂಥರ ಇದು ಪಿಂಕ್ ಅಂತಾರೆ, ಲೈಟ್ ಪಿಂಕ್ ಅಂತಾರೆ, ಇಲ್ಲ ಚಾಕ್ಲೇಟ್ ಅಂತಾರೆ, ಆ ಥರ ಡ್ರೆಸ್ ಹಾಕ್ಕೊಂಡಿದ್ರು ಪ್ರೇಮ ಮೇಡಮ್, ಫಿಲಮ್ ಆ್ಯಕ್ಟ್ರೆಸ್ ಪ್ರೇಮ ಮೇಡಮ್. 10 ವರ್ಷದಿಂದ ನೋಡಿದ್ದೆ. ಈಗ ಆ ಅಜ್ಜಿ ಮಾಡುತ್ತಲ್ಲ, ಹಂಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಅಜ್ಜಿ ಏನು ಮಾಡ್ತು ಗೊತ್ತಾ, ನೀನು ಊಟಕ್ಕೆ ಮುಂದೆ ನಿಂತಿದ್ದೀನಿ ಅಂತ, ಇಲ್ಲಿ ನಿಂತವ್ರೆ ತಾನೆ, ಹಂಗೆ ನುಗ್ಗಿ ನಾನು ಬರಬೇಕಾ? ಆ ಅಜ್ಜಿ ಹಂಗೆ ಮಾಡ್ತು ಗೊತ್ತಾ ನೀನೆ ಊಟ ಟೈಮು. ನನಗೆ ಕೋಪ ಬಂದ್ಬಿಡ್ತು. ಹೋಗಜ್ಜಿ ಅಂದೆ. ಆಮೇಲೆ ಅಂದ್ಕೊಂಡೆ, ದೇವ್ರ ದರ್ಶನದಲ್ಲಿ ಬಂದು ನಾನೇ ಕೋಪ ಮಾಡ್ಕೊತಾ ಇದ್ದೀನಲ್ಲ, ಕೋಪ ಮಾಡ್ಕೊಬಾರ್ದು, ಹೋಲಿ ಬಿಡು, ಅವ್ರಿಗೂ ಏನೇನು ಇರುತ್ತೋ ತಾಪತ್ರೆ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಹಂಗಾಯಿತು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಗೊತ್ತಾ ಅಜ್ಜಿ ಮಾಡಿದ ಕೆಲಸಕ್ಕೆ. ನೆನ್ನೆ ಹಂಗಾಯಿತು. ಎಷ್ಟು ಸಿಟ್ಟು ಬಂತು ಅಂದರೆ, ಇದೇನಪ್ಪ ದೇವ್ರ ಸನ್ನಿಧಾನದಲ್ಲಿ ಬಂದ್ಬಿಟ್ಟು ಒಂದು ವಯಸ್ಸಾದ ಅಜ್ಜಿಗೆ ಅಜ್ಜಿ ಮೇಲೆ ಕೋಪ ಮಾಡ್ಕೊಂಡಲ್ಲ, ತಪ್ಪಾಯಿತು ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ಇದು ಮಾಡಿದೆ. ನಾನೇ ಕ್ಷಮೆ ಕೇಳ್ಕೊಂಡೆ. ದೇವಸ್ಥಾನದಲ್ಲಿ ಅಜ್ಜಿಗೆ ಹಂಗೆ ಮಾಡಿದ್ನಲ್ಲ, ಬೇಡ, ತಪ್ಪು ಅನ್ನಿಸ್ತು. ಎಲ್ಲ ಸಿಂಪಲ್ಲು ಸಂಸ್ಕಾರಗಳು ಮಾಡೋದು ಬರುತ್ತೆ, ಸರ್ಪ ಸಂಸ್ಕಾರಗಳು ಅಂದರೆ ಅಂಥ ಆಶ್ಲೇಷ ಅಂತ ಬರುತ್ತಲ್ಲ, ಆ ಥರ ಮಾಡೋದು. ಆದರೆ ಸರ್ಪ ಸಂಸ್ಕಾರ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ಹಾಲಲ್ಲಿ ಮಾಡ್ತಾರೆ, ಸಿಕ್ಕಾಮಟ್ಟೆ, ಏನಿಲ್ಲ ಅಂದರೂ 100 ಜನ ಇಟ್ಕೊಂಡು ಮಾಡ್ತಾರೆ, 100 ಕುಟುಂಬನ ಇಟ್ಕೊಂಡು ಮಾಡ್ತಾರೆ. ಅಲ್ಲಿ ಆ ಕಡೆ ಬರುತ್ತೆ, ಆ ಸೈಡ್. ಇದೆಲ್ಲ ಸಿಂಪಲ್. ಪ್ರತಿಯೊಬ್ಬರದು 1-2 ಮಾಡೋಂಗೆ ಕಾಣಿಸ್ತು. ಇದು ಏನೋ ಒಂಥರ ಸಂಕಲ್ಪ ಮಂದಿರ. ಇದು ಏನಾದ್ರು ಸಂಕಲ್ಪ ಮಾಡ್ಕೊಂಡಿರ್ತಾರಲ್ಲ ಅಂಥವರು ಮಾಡ್ಕೊಳ್ಳೋಂಗೆ. ಶೃಂಗೇರಿ ಮಠ ನೋಡಿ, ಆಶ್ಲೇಷ ಬಲಿ ನಡೆಯುವ ಸ್ಥಳ. ದೇವ್ರಿಗೆ ತಪ್ಪು ಕಾಣಿಕೆ ಹಾಕ್ತಾಯಿದ್ದೀನಿ, 100 ರೂಪೀಸ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಯಾಕಂದರೆ ಸರ್ಪ ಸಂಸ್ಕಾರ ಮಾಡಿಸಿದಾಗ ನಾನು ಮಂಗಳವಾರ ಚಿಕನ್ ಮಟನ್ ತಿನ್ನಲ್ಲ, ಮೊಟ್ಟೆ ಅದೇನಿಲ್ಲ, ಚಿಕನ್ ಮಟನ್ ತಿನ್ನಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆಯಿತಾ. ಆಮೇಲೆ ಏನೋ ಸ್ವಲ್ಪ ಕಾರಣಾಂತರದಿಂದ ಆ ಟೈಮಲ್ಲಿ ಹಬ್ಬನಾಗಲಿ ಏನೇ ಆಗಲಿ, ಏನೇ ಒಂದು ಬರೋದು, ಎಲ್ಲನೂ ಬರೋದು, ತಾಂಡಮ್ಮನೂ ಬರೋದು, ಮತ್ತು ಇದು ಬರೋದು, ನಮ್ಮ ದೊಡ್ಡವ್ರ ಪೂಜೆನೂ ಬರೋದು, ಎಲ್ಲ ಬರೋದು. ಆ ಟೈಮಲ್ಲಿ ನಾನು ತಿಂತಾ ಇರಲಿಲ್ಲ, ಅದೊಂಥರ ಹಿಂಸೆ ಅಂತ ಇತ್ತು. ಆಮೇಲೆ ಇನ್ನೊಂದು ಬೀಗ್ರೂಟ ಅಂತ ಬರುತ್ತಲ್ಲ, ಆ ಟೈಮಲ್ಲೂ ಮಂಗಳವಾರನೇ ಬರ್ತಾಯಿತ್ತು. ಆಮೇಲೆ ಯಾರಾದರೂ ಮಂಗಳವಾರ ಲಕ್ಕಣೆ ಇಟ್ಕೊಳ್ಳೋದು, ಸೋಮವಾರ ಇಟ್ಕೊಳ್ಳೋದು, ಚಿಕನ್ ಮಟನ್ ತಿಂದೇ ಇರೋದು ಅಂತ ಅಮ್ಮ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ತಪ್ಪಿನ ಕಾಣಿಕೆ ಹಾಕ್ತೀನಪ್ಪ, ಇನ್ನು ಮುಂದೆ ಸೋಮವಾರ ನಾನು ಬಿಡ್ತೀನಿ, ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಮಂಗಳವಾರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೋಮವಾರ ಹೆಂಗಿದ್ರು ನಮ್ಮನೆ ವಾರ ಇರುತ್ತೆ, ಮಾದಪ್ಪನದು ವಾರ ಇರುತ್ತೆ, ಅದರಿಂದಾಗಿ ಅದು ಆಗುತ್ತೆ ಮತ್ತು ಇದಕ್ಕೂ ಆಗುತ್ತೆ ಅಂದ್ಬಿಟ್ಟು ಸೋಮವಾರ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಆ ತಪ್ಪು ಮಾಡಿದ್ನಲ್ಲ, ಆ ತಪ್ಪು ಮಾಡಿರೋದಕ್ಕೋಸ್ಕರ ತಪ್ಪು ಕಾಣಿಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ತಪ್ಪು ಕಾಣಿಕೆ ಬರ್ತೀನಿ ಅಂತ. ಆದರೆ ಸುಮಾರು ವರ್ಷ ಅಲ್ಲ, ಒಂದು 8 ತಿಂಗಳು ಆಯಿತು ಅನಿಸುತ್ತೆ ನಾನು ತಿನ್ನೋಕ್ಕೆ ಶುರು ಮಾಡಿ. ಅದಕ್ಕೆ ಅವಾಗ ಅಂದ್ಕೊಂಡಿದ್ದೆ ಹೋಗೋಣ ಅಂತ. ಅದೇ ಸಲುವಾಗಿ ಅದಕ್ಕೆ ಯಾವಾಗಲೂ ಮಾದಪ್ಪನ ಬಟ್ಟಕ್ಕೆ ಜಾಸ್ತಿ ಹೋಗ್ತಾಯಿದ್ದಿತ್ತು. ಈ ಸಲ ಕುಕ್ಕೆಗೆ ಬರೋಣ, ನಡೀರೋ ಇದು ಆಗುತ್ತೆ ಕಾರ್ಯ ಅಂದ್ಬಿಟ್ಟು ಹೇಳಿದ್ದಕ್ಕೆ ಕರ್ಕೊಂಡು ಬಂದಿರೋದು.
ಮತ್ತು ಇನ್ನೊಂದು 10 ವರ್ಷದ ಮೇಲೆ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ. ನೋಡಿ 10 ವರ್ಷ. ಓಹೋ, ನನ್ನ ಮಗ ಇಲ್ಲೇ ಇದ್ದಾನೆ ನೋಡಿ. ನಮ್ಮಪ್ಪ ನಮ್ಮಮ್ಮ ಮಗ ಬರ್ತಾ ಇದ್ದಾನೆ. ಹಂಗೆ 10 ವರ್ಷ ಆದಮೇಲೆ ಬಂದಿರೋದು. ರೆಕಾರ್ಡ್ ಮಾಡೋಂಗಿಲ್ಲ. ಈಗ ಮೊಬೈಲ್ ಆಫ್ ಮಾಡ್ತೀನಿ. ಚೆನ್ನಾಗತ್ತೆ. ಬೆಳ್ಳಿ ರಥ. ಬಾ ನೀನು. ಬಾ ನಿಂದು ಕಾವು. ಬೆಳ್ಳಿ ರಥದ ಪಕ್ಕದಲ್ಲಿ ಚಿನ್ನದ ಕಳಸ ನಮ್ಮಮ್ಮ. ಮುಖ್ಯ ಪ್ರಾಣ ದೇವರ ಗುಡಿ. ಹೊರಗಡೆ ಹೋಗೋಕ್ಕೆ ಇಲ್ಲಿ ದಾರಿ. ಎಷ್ಟು ಚಿಕ್ಕ ಚಿಕ್ಕದ ಮೆಟ್ಲುಗಳು ನೋಡಿ. ಪುಟಾಣಿ ಮೆಟ್ಟಲು. ದರ್ಶನ ಎಲ್ಲ ಮುಗೀತು, ಟಿಫನ್ ಎಲ್ಲ ಮುಗೀತು. ಕುಕ್ಕೆಗೆ ಬಾಯ್ ಬಾಯ್ ಹೇಳೋಣ. ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಇದ್ರ ಮಾತು ನಿಲ್ಸ್ರಿ. ಮೊಣನ ಲೆಕ್ಕ ಹಾಕಬೇಕು, ವೇಸ್ಟ್ ಮಾಡಬಾರ್ದು. ಯಾವ ಊರು ಇದು? ವೆಂಕಟೇಶ್ವರ ಗೊತ್ತಿಲ್ವಲ್ಲ. ಇಲ್ವಲ್ಲ. ಇಲ್ಲದೆ ನೋಡಮ್ಮ ಈ ಕಡೆ ಗೀತ. ಕೈಕೋಡಿ ಕಾಂಪ್ಲೆಕ್ಸ್ ಆದ್ಮೇಲೆ ಶ್ರೀರಾಮ ಸುಳ್ಯ. ಹಾಂ, ಸುಳ್ಯ ಅಂತನೂ ಇದೆ. ಹೌದಾ? ಇಲ್ಲಿವರೆಗೆ ಬರಬೇಕು ಅಲ್ವಾ ಅವರೆಲ್ಲ? ನೀನು ಹೋದ್ರೆ ನಾವು ಕುಳಿತೀವಿ. ನೀ ಕುಳಿತೀಯಾ? ನಾವು ಎಷ್ಟು ಕುಳಿತೀವಿ ಅಷ್ಟು ಕುಳಿತೀಯಾ? ಹೌದಪ್ಪ. ನೋಡಿ ಯಾರೋ ಫೋನ್ ಬ್ರೇಕ್ ಆಗೋದು ಡ್ರಾಪ್ ಅಂತ ಕೂತ್ರಿ. ಅಲ್ಲ, ಚೆನ್ನಾಗಿದೆ. ಹೌದು. ಹೆಂಗೈತೆ ನೋಡೋಕ್ಕೆ ಮಣ್ಣು.
ಇದೆ ನೋಡಿ, ಈ ಕಡೆನೂ ಇದೆ. ಮನೆಗಳು ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಗೊತ್ತಾ. ಹಂಚಿನ ಮನೆ ಆದ್ರೂ ಅಷ್ಟೇ ತುಂಬ ಕ್ಯೂಟಾಗಿರುತ್ತೆ. ಮನೆಗಳು ಏನು ಚೆನ್ನಾಗಿ ಉಂಟಲ್ಲ. ಈ ಕಡೆ ಮಂಗಳೂರಾಗ ಆಫ್ ಮಾಡಿ ಹಾಂ, ಈ ಕಡೆ ಹೋದ್ರೆ ಮಂಗಳೂರು, ಈ ಕಡೆ ಹೋದ್ರೆ ಪುತ್ತೂರು, ಮಡಿಕೇರಿಗೆ ಹೋಗುತ್ತಾ ಇದು ರೂಟು. ಸುಳ್ಯ ಬಂತು, ಸುಳ್ಯ ಸುಳ್ಯ. ಏಯ್ 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 ಎಂಡ್ ಆಯಿತು. ಇನ್ನು ಕೊಡೋದು ಸ್ಟಾರ್ಟ್. ಒಳ್ಳೆ ಕಾಫಿ ಕೊಡಿಸೋ ಪ್ರಾಣ.